ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಬ್ಲ್ಯಾಕ್ ಸ್ಕ್ರೀನ್ ಇಟ್ಕೊಂಡು ನಿಫ್ಟಿ ಅನಾಲಿಸಿಸ್ ಮಾಡೋಕ್ಕೆ ಪ್ರಯತ್ನ ಬೀಳ್ತಿದ್ದೀವಿ. ಸೊ ಕಳೆದ ದಿನ ನಿಫ್ಟಿ 14 ಫೆಬ್ರವರಿ ಕ್ಲೋಸ್ ಆಗಿದ್ದು 23,000 ಕೆಳಗಡೆ. ಸೊ ಈಗ ನಿಫ್ಟಿ 23,000 ಕೆಳಗಡೆ 2 ದಿನ ಕ್ಲೋಸಿಂಗ್ ನ ಕಂಡಿತ್ತು. ಸೊ ಅದು ಯಾವ ದಿನ ಅಂತಂದ್ರೆ 27 ಜನವರಿ ಸೋಮವಾರ ದಿನ ಹಾಗೂ 28 ಜನವರಿ ಮಂಗಳವಾರದ ದಿನ. ಹಾಗೂ ಅಲ್ಲಿಂದ ನಿಫ್ಟಿ ರಿಕವರಿ ಕಂಡಿತ್ತು. ಹಾಗೂ ಈಗ ಅಗೇನ್ ನಿಫ್ಟಿ ಹೈಯೆಸ್ಟ್ ಲೆವೆಲ್ 5 ಫೆಬ್ರವರಿ ಹೈಯರ್ ಲೆವೆಲ್ 23,867 ವರೆಗೆ ಹೋಗಿತ್ತು. ಅಲ್ಲಿಂದ ಅಗೇನ್ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಏನಾದರೂ ಹೇಳ್ಬೋದು. ಸೊ ಹಾಗೆ ಬಂದು ನಿಫ್ಟಿ 23,000 ಕೆಳಗಡೆ 2 ಬಾರಿ ಬಂದು ಫೈನಲ್ ಆಗಿ ಈಗ ಅಗೇನ್ 23,000 ಕೆಳಗಡೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಇತ್ತು ಹಾಗೂ FIs ಸತತವಾಗಿ ಸೆಲ್ಲಿಂಗ್ ಮಾಡ್ತಿದ್ದಾರೆ. ಸೊ ಅದರ ಕಾರಣದಿಂದ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಆದ್ರೆ ನಾವು ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಆಪ್ಷನ್ ಪ್ರಕಾರ ನಾವು ಲೆವೆಲ್ ಟು ಲೆವೆಲ್ ಟ್ರೇಡ್ ಮಾಡ್ತೀವಿ. ಯಾವ ಲೆವೆಲ್ ಕೆಳಗಡೆ ಹೋದ್ರೆ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು, ಯಾವ ಲೆವೆಲ್ ಮೇಲೆ ಹೋದ್ರೆ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಆ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೇಡ್ ನ ಮಾಡ್ತೀವಿ. ಹಾಗೂ ನಮ್ಮ ಟ್ರೇಡ್ಗೆ ಸರಿಯಾದ ಸ್ಟಾಪ್ ಲಾಸ್ಗಳನ್ನ ಕೂಡ ನಾವು ತಗೋತಾ ಇರ್ತೀವಿ. ಸೊ ಈಗ ನಾವು ಇಲ್ಲಿಂದ ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಡೇಟ್ಸ್ ಬರೋದು 17 ಫೆಬ್ರವರಿ ಸೋಮವಾರ ದಿನ. ಹಾಗೂ ನಾವು ಫೆಬ್ರವರಿ 3rd ವೀಕಲ್ಲಿ ಯಾವುದೆಲ್ಲ ಲೆವೆಲ್ಸ್ನ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ನಾವು ಇಂಪಾರ್ಟೆಂಟ್ ಆಗಿ ಯಾವಾಗಲೂ 5 ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡೇ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ನ ನೋಡ್ತೀವಿ. ಇದು ಈಗ 15ರ ಹತ್ರನೇ ಇದೆ. ಸೊ ಇಲ್ಲಿ ಇನ್ನು ಪ್ಯಾನಿಕ್ ಸಿಚುವೇಶನ್ ಕಾಣಿಸ್ತಾ ಇದೆ ನೋಡಿ. ಕಳೆದ 5 ದಿನದಿಂದ ಇಂಡಿಯಾ ವಿಕ್ಸ್ ಹೆಚ್ಚಾಗ್ತಾನೆ ಇದೆ. ಸೊ ಸದ್ಯಕ್ಕೆ ಇನ್ನು ಪ್ಯಾನಿಕ್ ಸಿಚುವೇಶನ್ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಬಂದ್ರೆ ಇಲ್ಲಿ ನಾವು ನೋಡ್ತಾ ಇರೋದು US ನ ಡಾಲರ್ ಇಂಡೆಕ್ಸ್. ಸೊ ಇದು ಡಾಲರ್ ಇಂಡೆಕ್ಸ್ ಆಕ್ಚುಲಿ ಕಳೆದ ದಿನಗಳಲ್ಲಿ ಜನವರಿ 10th ಆ ಸಮಯದಲ್ಲಿ 109 110 ಕೂಡ ನಿಯರ್ಲಿ ಟೆಸ್ಟ್ ಮಾಡಿತ್ತು. ಆದ್ರೆ ಅದು ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಶುಕ್ರವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 106 ಹತ್ರ ಬಂದಿದೆ. ಸೊ ಇದು ಆಕ್ಚುಲಿ ಪಾಸಿಟಿವ್ ಆಗುತ್ತೆ. ಯಾವಾಗ ಡಾಲರ್ ಇಂಡೆಕ್ಸ್ ಇದೆಲ್ಲ ಕಡಿಮೆ ಆಗ್ತಿದ್ರೆ ಅಗೇನು FIs ಟುವರ್ಡ್ಸ್ ಔಟ್ ಆಫ್ ದಿ US ಕಂಟ್ರಿ ಬರೋ ಚಾನ್ಸಸ್ ಇರ್ತಾರೆ. ಸೊ ಅವರು ಇಂಡಿಯಾದಲ್ಲಿ ಸೆಲ್ಲಿಂಗ್ ನ ಕಡಿಮೆ ಮಾಡೋ ಚಾನ್ಸಸ್ ಇದೆ. ಸೊ ಹೀಗೆ ಆಗುತ್ತೆ ಅಂತಿಲ್ಲ. ಸೊ ಸೆಲ್ಲಿಂಗ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಡಾಲರ್ ಇಂಡೆಕ್ಸ್ ಕಡಿಮೆ ಆಗ್ತಿದ್ರೆ. ಸೊ ಇದು ಹೇಗೆ ಟ್ರೇಡ್ ಮಾಡ್ತಾರೆ FIs ಸೋಮವಾರ ದಿನ ಅಂತ ನೋಡ್ಬೇಕಾಗುತ್ತೆ. ಮೋಸ್ಟ್ಲಿ FIs ಸೆಲ್ಲಿಂಗ್ ಕಡಿಮೆ ಆದ್ರೆ ಮಂಗಳವಾರದಿಂದ ನಮಗೆ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಾಣ್ಬೋದು. ಇನ್ನು US 10-year ಬಾಂಡ್ yield ಇದು ಮೇಲೆ 4.8 ವರೆಗೆ ಹೋಗಿತ್ತು ಜನವರಿ 14th ಆ ಸಮಯದಲ್ಲಿ. ಅಲ್ಲಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ 4.4 ವರೆಗೆ ಬಂದಿತ್ತು. ಆದ್ರೆ ಅಗೇನ್ ಫೆಬ್ರವರಿ 1st ವೀಕಲ್ಲಿ ಇದು ಹೈಯರ್ ಲೆವೆಲ್ 4.6 ವರೆಗೆ ಹೋಗಿದ್ದು. ಈಗ ಕಳೆದ 2 ದಿನ ಅದು ಗುರುವಾರ 13th ಫೆಬ್ರವರಿ ಹಾಗೂ 14th ಫೆಬ್ರವರಿ ಕಡಿಮೆ ಬಂದಿದೆ. ಸೊ ಇದು ಕೂಡ ನಮಗೆ ಒಂದ್ ಕಡೆಯಿಂದ ಪಾಸಿಟಿವ್ ಆಗಿ ಕಾಣ್ಬೋದು. ಅಗೇನ್ ಇದು ರಿಫ್ಲೆಕ್ಟ್ ಆಗೋದು ನಮಗೆ FIs ಯಾವ ರೀತಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂತ. ಸೊ ಅದರ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್ ಮೂಮೆಂಟಮ್ ಹೇಗಿರ್ಬೋದು ಅಂತ. ಸೊ ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್. ಇದು ಕ್ರಮೇಣವಾಗಿ ಜನವರಿ ಮಂತ್ ಅಲ್ಲಿ ಡಿಸೆಂಬರ್ ಮಂತ್ ಇಂದ ಹೆಚ್ಚಾಗ್ತಾನೆ ಬಂತು. ಸೊ ಇದು ಫೆಬ್ರವರಿ 10ರಂದು ಸೋಮವಾರದ ದಿನ ಹೈ ಮಾಡಿದ್ದು ಆಲ್ಮೋಸ್ಟ್ 88 ವರೆಗೆ ಟಚ್ ಆಗಿತ್ತು. ಅಲ್ಲಿಂದ ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಗುರುವಾರದ ದಿನ ಅಗೇನ್ 13th ಫೆಬ್ರವರಿ ಗುರುವಾರದ ದಿನ 86.6 ಅಲ್ಲಿ ಕ್ಲೋಸ್ ಆಗಿದ್ದು. ಶುಕ್ರವಾರದ ದಿನ ಈಗ 86.58ಗೆ ಕ್ಲೋಸ್ ಆಗಿದೆ. ಸೊ ಇದು ಕೂಡ ಒಂದ್ ಕಡೆಯಿಂದ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಮಾರ್ಕೆಟ್ ಅಲ್ಲಿ ಏನೇ ಪಾಸಿಟಿವ್ ನ್ಯೂಸ್ ಬಂದ್ರೆ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. FIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಸೊ FIs ಸೆಲ್ಲಿಂಗ್ ಮೂಡ್ ಕಾರಣ ಹಾಗೂ ರಿಟೇಲ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಸೆಲ್ಲಿಂಗ್ ಕಾರಣ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲಿ ನಾವು ಸೆಲ್ಲಿಂಗ್ ನ ನೋಡ್ತಾ ಇದ್ದೀವಿ. ಮೇ ಬಿ ಅದು ನಿಲ್ಬೋದಾ, ನಾವು ಸೋಮವಾರದ ದಿನ ಅಥವಾ ಮಂಗಳವಾರದ ದಿನ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಇಂಪಾರ್ಟೆಂಟ್ ಆಗಿ ಮತ್ತೊಂದು ಬ್ರೆಂಟ್ ಕ್ರೂಡ್ ಆಯಿಲ್ ಇದು ಈಗ 74 ಹತ್ರ ಬಂದಿದೆ. ಇದು ಕೂಡ ನೋಡಿ
ಜನವರಿ 15th ಆದ ಸಮಯದಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಇತ್ತು. ಸೊ ಆಗ ನಾವು ನಿಫ್ಟಿನಲ್ಲಿ ಬಂದ್ರೆ ನೋಡಿ, ನಿಫ್ಟಿನಲ್ಲಿ ಜನವರಿ 17 ನಂತರ ಜನವರಿ 27 ಅಲ್ಲಿವರೆಗೆ ಕರೆಕ್ಷನ್ ನೋಡಿದ್ವಿ, ಅಲ್ಲಿಂದ ರಿಕವರಿನ ನೋಡಿದ್ವಿ. ಸೊ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಹೇಗೆ ಕಡಿಮೆ ಆಗ್ತಾ ಬಂತು, ಒಂದು ರಿಕವರಿನ ನೋಡಿದ್ವಿ. ಸೊ ಅಲ್ಲಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ನಲ್ಲಿ ಏನು ಅಷ್ಟು ರಿಕವರಿ ಬರಲಿಲ್ಲ, ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಕರೆಕ್ಷನ್ ಗೇನ್ ಹೆಚ್ಚಾಗ್ತಾ ಬಂದಿದೆ. ಸೊ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ 74 ಹತ್ರ ಇರೋದು ಆಕ್ಚುಲಿ ಪಾಸಿಟಿವ್ ಆಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇನ್ನು US ಕಡೆಯಿಂದ US ನ್ಯೂ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನು ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದು ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ನ ಕ್ರಿಯೇಟ್ ಮಾಡ್ತಾ ಇರಬಹುದು. ಆದ್ರೆ ಈ ಪ್ಯಾರಾಮೀಟರ್ಗಳು ಮಾತ್ರ ಈಗ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ, ಎಕ್ಸೆಪ್ಟ್ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಏತಕ್ಕಂದ್ರೆ ನಾನು ಹೇಳಿದೆ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಬರ್ತಾ ಇದೆ, ಅದ್ರ ಕಾರಣ. ಸೊ ಈ ರೀತಿ ಸೆಟಪ್ ಇದೆ. ಇನ್ನು ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ಕೂಡ ನೋಡಿ ಡೇಟಾ ಹೇಗೆ ಬಿಲ್ಟ್ ಆಗಿದೆ ಅಂತ ನೋಡೋಣ. ಇನ್ನು ಆಪ್ಷನ್ ಚೈನ್ ಅಲ್ಲಿ ನಿಫ್ಟಿನಲ್ಲಿ 11 lakhs ಪುಟ್ ಸೈಡ್ ಇದ್ರೆ ಕಾಲ್ ಸೈಡ್ ಅಲ್ಲಿ 17 lakhs ಇದೆ. ಸೊ ಇಲ್ಲಿ ಇನ್ನು ಬಿಯರಿಶ್ ಆಗಿದೆ ನಿಫ್ಟಿ. ಇನ್ನು ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 60,000 23,000 ಶೇಕ್ಸ್ ಹತ್ರ. ಇನ್ನು ಕಾಲ್ಸ್ ಪುಟ್ ಸೈಡ್ ಅಲ್ಲಿ ಬಂದ್ರೆ 46,000 22,800 ಹತ್ರ. ಸದ್ಯಕ್ಕೆ 22,800 ಮೇನ್ ಸಪೋರ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ, ಹಾಗೂ ಮೇಲೆ 23,000 ರೆಸಿಸ್ಟೆನ್ಸ್ ಆಗಿ. ಅದಾದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಬಂದ್ರೆ ಇಲ್ಲಿ 60,900 23,200 ಹತ್ರ. ಅಲ್ಲಿಂದ 99,000 23,300 ಹತ್ರ. ಇವು ಇಂಪಾರ್ಟೆಂಟ್ ಲೆವೆಲ್ ಆಗಿರ್ತವೆ. ಸೊ ಇದನ್ನ ಮಾತ್ರನೇ ಇಟ್ಕೊಂಡು ಈಗ ನಾವು ನಿಫ್ಟಿನಲ್ಲಿ ಆಕ್ಚುಲಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಸೊ ಆದಷ್ಟು ನಾವು ಬ್ಯಾಂಕ್ ನಿಫ್ಟಿನ ಇಲ್ಲಿ ಕವರ್ ಮಾಡಲ್ಲ ಅನ್ಸುತ್ತೆ. ಸೊ ಓನ್ಲಿ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕೆ ಅನುಗುಣವಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಪೊಸಿಷನ್ಸ್ ನ ಪ್ಲಾನ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬಗ್ಗೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಹಾಗೂ ನಿಮ್ಗೆ ಏನಾದರೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಕೂಡ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕೂಡ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಓಕೆ. ಸೊ ಈಗ ನಾವು ಮತ್ತೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ, ನಾನು ಇವತ್ತಿನ ದಿನ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಬ್ಲಾಕ್ ಸ್ಕ್ರೀನ್ ಇಂದ, ಇದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ಸೊ ಲೈಕ್ಸ್ ಹೆಚ್ಚಾಗ್ತಾ ಹೋದ್ರೆ ವ್ಯೂಸ್ ಹೆಚ್ಚಾಗ್ತಾ ಬರುತ್ತೆ. ಸೊ ಅದು ಯೂಟ್ಯೂಬ್ನ ಆಲ್ಗರಿದಮ್. ಸೊ ನಾನು ರಿಕ್ವೆಸ್ಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಹಾಗೂ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ನಾನು ಹೇಳ್ದಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆ. ಸೊ ಈಗ ನಾವು ನಿಫ್ಟಿಗೆ ಬಂದ್ರೆ, ನಿಫ್ಟಿನಲ್ಲಿ ಏನು ಶುಕ್ರವಾರ ದಿನ ಕರೆಕ್ಷನ್ ಬಂತು, ಆದ್ರೆ 2 ಗಂಟೆ ನಂತರ ಒಂದು ಒಳ್ಳೆ ರಿಕವರಿ ಏನು ಬಂದಿತ್ತು. ಸೊ ಯೂಶಲಿ ಶುಕ್ರವಾರ ದಿನದ ಮೂಮೆಂಟಮ್, ಕೊನೆಯ ಅವರದ ಮೂಮೆಂಟಮ್ ಹೇಗಿರುತ್ತೆ ಅಂತಂದ್ರೆ, ಯಾರು ನೆಕ್ಸ್ಟ್ ವೀಕಿಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಇಷ್ಟ ಇರಲ್ಲ, ಎಕ್ಸಾಂಪಲ್ ಪುಟ್ ಪೊಸಿಷನ್ಸ್ ಅಲ್ಲಿ ಇರೋರು, ಸೊ ವೀಕೆಂಡ್ ಅಲ್ಲಿ ಪುಟ್ ಪೊಸಿಷನ್ಸ್ ಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅಂತ ಪ್ರಾಫಿಟ್ ನ ಬುಕ್ ಮಾಡಿರ್ತಾರೆ. ಸೊ ಆ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ ಮೇ ಬಿ ಇಲ್ಲಿ ರಿಕವರಿ ಬಂದಿರ್ಬೋದು. ಸೊ ಅಷ್ಟೇನು ಇಲ್ಲಿ ನಾವು ಈ ರಿಕವರಿನ ಪಾಸಿಟಿವ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ನಾವು ಆಕ್ಚುಲಿ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ, ನಿಫ್ಟಿ ಬುಧವಾರ ದಿನ 12th ಫೆಬ್ರವರಿ ಹಾಗೂ 14th ಫೆಬ್ರವರಿ 22,800 ಹತ್ರ ಏನು ಬಂದು ರಿವರ್ಸಲ್ ಕಂಡಿತ್ತು. ಸೊ ಇಲ್ಲಿ ನಾವು 22,770 ಲೆವೆಲ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದ್ರ ಕೆಳಗಡೆ ಬಂದು ನಿಫ್ಟಿ ಅಟ್ಲೀಸ್ಟ್ 5 ಮಿನಿಟ್ಸ್ ಸ್ಪೆಂಡ್ ಮಾಡಿ ಆ ಲೋವರ್ ಲೆವೆಲ್ನ ಬ್ರೇಕ್ ಆದ್ರೆ ಅಲ್ಲಿಂದ ಇನ್ನಷ್ಟು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ನಿಫ್ಟಿನಲ್ಲಿ. ಆಗ ನಿಫ್ಟಿ ಅಟ್ಲೀಸ್ಟ್ 150 to 200 ಪಾಯಿಂಟ್ಸ್ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಡೌನ್ ಮೂವ್ ನಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಪ್ಲಾನ್ ಮಾಡಿ ಟ್ರೇಡ್ ಮಾಡ್ಬೋದು. ಅಲ್ಲಿ ಒಂದು ಈಸಿಯಾಗಿ 150 to 200 ಪಾಯಿಂಟ್ಸ್ ವರೆಗೆ ಸಿಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಮ್ಮ ಪೊಸಿಷನ್ಸ್ಗಳಿಗೆ ಸ್ಟಾಪ್ ಲಾಸ್ ಹಾಗೂ ಟ್ರೇಡಿಂಗ್ ಸ್ಟಾಪ್ ಲಾಸ್ ನ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಇನ್ನು 22,800 ಇಂದ 23,000 ಹಾಗೂ ಮೇಲೆ 23,200 ಇದೆಲ್ಲ ಸ್ವಲ್ಪ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ ಈ ರೇಂಜ್ ಅಲ್ಲಿ ನಿಫ್ಟಿ. ಅಥವಾ ಇಲ್ಲಿ ಶಾರ್ಪ್ ಮೂಮೆಂಟಮ್ಗಳು ಬರೋ ಚಾನ್ಸಸ್ ಇರ್ತವೆ, ಸ್ಟಾಪ್ ಲಾಸ್ಗಳು ಹಿಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಈ ಮಧ್ಯದಲ್ಲಿ ನಾನು ಯಾವುದೇ ಟ್ರೇಡ್ ತಗೊಳಕ್ಕೆ ಡಿಸೈಡ್ ಮಾಡಲ್ಲ. ನನಗೆ ಇಲ್ಲಿ ಏನಾದರೂ ರಿವರ್ಸಲ್ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಅಗೇನ್ ಇಲ್ಲಿ ನಿಫ್ಟಿ
13th ಫೆಬ್ರವರಿ ನಮ್ಮ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ಹೈ ಏನಿದೆ 23,236, ಅಲ್ಲಿಂದ ಅನದರ್ 15 ಪಾಯಿಂಟ್ಸ್ ಅಂತ ತಗೊಂಡ್ರೆ ಕೂಡ 23,250. ಅದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಒಂದು ರೀತಿ ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಇರುತ್ತೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ವೀಕಲ್ಲಿ ಡೈರೆಕ್ಟ್ ಆಗಿ ಈ ಲೆವೆಲ್ ವರೆಗೆ 23,600 700 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ನಿಫ್ಟಿ 23,250 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ 500 ಪಾಯಿಂಟ್ಸ್ ಮೂವ್ಮೆಂಟ್ಗಾಗಿ ನಾವು ಲಾಂಗ್ ಸೈಡಲ್ಲಿ 1 or 2 ಡೇಸ್ಗೆ ಪ್ಲಾನ್ ಮಾಡಿ ಪೊಸಿಷನ್ಸ್ ತಗೋಬಹುದು. ಇನ್ನು 23,200 100 ಅಥವಾ 23,000 ಯಾವುದೇ ಲೆವೆಲಲ್ಲಿ ಪೊಸಿಷನ್ ತಗೊಂಡ್ರೆ ರಿಸ್ಕ್ ಇರುತ್ತೆ. ಏನಾದರೂ ನೀವು ಕಾಲ್ ಸೈಡಲ್ಲಿ ಪೊಸಿಷನ್ ತಗೊಳ್ಳೇಬೇಕು, ಅಗ್ರೆಸಿವ್ ಆಗಿದ್ದೀರಾ ಅಂತಂದ್ರೆ ಖಂಡಿತವಾಗಿ ನೀವು 22,750 ಕೆಳಗಡೆ ಸ್ಟಾಪ್ ಲಾಸ್ನ ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ಳೇಬೇಕು. ಸೊ ಈ ರೀತಿ ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ನ ತಗೊಂಡು ಟ್ರೇಡ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ನ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.